ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನಾಗು ಲಾಗ್ಸ್. ಗೈಸ್, ಈಗ ಕ್ಯಾರೆಟ್ ಜ್ಯೂಸ್ ಮಾಡಿದ್ದೀನಿ, ಈಗ ಕುಡಿಬೇಕು. ಸೊ ತುಂಬಾ ಒಳ್ಳೆಯದು, ತುಂಬ ಬೆನಿಫಿಟ್ ಸಿಗುತ್ತೆ ಇದರಿಂದ. ಸೊ ನೀವು ಟ್ರೈ ಮಾಡಿ. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಕುಡಿಬೋದು, ಬಾಯಾರಿಕೆ ಅನ್ನೋದೇ ಇರೋದಿಲ್ಲ. ಆ್ಯಂಡ್ ಡಯಟ್ ಕೂಡ ಮಾಡ್ಬೋದು. ಸೊ ಹಾಗೆ ಇವತ್ತು ಪಾಪದು ಬರ್ಡೇ ಆಗಿರೋದ್ರಿಂದ ಇವತ್ತಿನ ಲಾಗ್ನ ಕಂಪ್ಲೀಟಾಗಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಕೊನೆವರೆಗೂ ನೋಡಿ. ಆ್ಯಂಡ್ ಪಾಪ ಮಲಗಿದ್ದಾಳೆ, ಅವಳು ಎದ್ಮೇಲೆ ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಪಾಪು, ಹ್ಯಾಪಿ ಬರ್ಡೇ ಟು ಯು ಮಗನೇ. ಪಾಪು ಮಲಗಿದ್ದಾಳೆ ಗೈಸ್, ಇನ್ನು ಡೀಪ್ ಸ್ಲೀಪಿಂಗು ಅಕ್ಕ. ಸೊ ಮಲಕ್ಕಂಡ್ಲಿ, ಆಮೇಲೆ ಎದ್ಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಪಪ್ಪು. ಗುಡ್ ಮಾರ್ನಿಂಗ್. ಹ್ಯಾಪಿ ಬರ್ಡೇ. ಪಾಪುದು ಹ್ಯಾಪಿ ಬರ್ಡೇ. ಖುಷಿನಾ? ಕೇಕ್ ಕಟ್ ಮಾಡ್ತೀಯಾ? ಹೌದಾ, ಕೇಕ್ ಕಟ್ ಮಾಡ್ತೀಯಾ? ನಿದ್ದೆ ಆಯ್ತಾ ಚೆನ್ನಾಗಿ? ಈಗ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಆಯಿತಾ? ಡನ್. ನೀನು ಯಾಕೆ ಓ, ಸ್ಕೂಲಿಗೆ ಹೋಗೋದಕ್ಕೆ ಹೊಟ್ಟೆ ನೋಯ್ತೈತಾ? ಬೇಡ ಬಿಡು. ನಿನ್ನ ಫ್ರೆಂಡ್ಸಿಗೆಲ್ಲ ಸ್ವೀಟ್ ಹಂಚಲ್ಲ, ಚಾಕ್ಲೇಟ್ ಕೊಡಲ್ಲ ನನ್ನ ಫ್ರೆಂಡ್ಸ್ಗೆಲ್ಲ? ಇವತ್ತು ಕೊಡಬೇಕು. ಇವತ್ತು ನಿನ್ನ ಬರ್ಡೇ ಅಲ್ಲಪ್ಪ, ಸರಿನಾ? ಸರಿ, ಬೇಗ ಬೇಗ ಸ್ನಾನ ಮಾಡು, ಆಯಿತಾ? ಈಗ ಪಾಪಗೋಸ್ಕರ ಪಾಯಸ, ಕ್ಯಾರೆಟ್ ಪಾಯಸ, ಕ್ಯಾರೆಟು ಶಾವಿಗೆ ಬಾತ್ ಅವಳಿಗಿಷ್ಟ ಅಲ್ಲಪ್ಪ. ಅದಕ್ಕೆ ಅದನ್ನೇ ಮಾಡ್ತೀನಿ ಇವಾಗ ತಿಂಡಿನ. ಬೇಗ ಬೇಗ ತಿಂಡಿ ಮಾಡಿ ಅವಳಿಗೆ ಸ್ನಾನ ಮಾಡಿಸ್ತೀನಿ. ಮತ್ತು ಆಮೇಲೆ ಸಿಗುವ. ಬಾಯ್ ಮಾಡಪ್ಪ ಅವ್ರಿಗೆ. ಬಾಯ್. ನಾಳೆ ಸಿಗ್ತೀಯ ನೀನು? ಇನ್ನೂ ನಿದ್ದೆ ಮೂಡಲ್ಲ ಐತೆ ಗೈಸ್. ಇವಾಗ ಶಾವಿಗೆ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಏನೋ ಪಾಯಸ ಮಾಡ್ತಾಯಿದ್ದೀನಿ. ಪಾಪಕ್ಕೆ ತುಂಬ ಇಷ್ಟ ಶಾವಿಗೆ ಪಾಯಸ, ಈ ಥರ ಕ್ಯಾರೆಟ್ ಹಾಕಿ ಮಾಡಿಕೊಡೋದು. ಸೊ ಹಾಗಾಗಿ ಇದನ್ನೇ ಮಾಡ್ತಾಯಿದ್ದೀನಿ. 365 ದಿನನೂ ಕೊಟ್ಟರು ತಿಂತಾಳೆ, ಅಷ್ಟು ಇಷ್ಟ. ಓಕೆ ಗೈಸ್, ಈಗ ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಣ್ಣೆ ಹಚ್ಚುತ್ತಾ ಇದ್ದೀನಿ. ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದೇ ಇಲ್ಲ, ಬರೀ ಹಠ ಮಾಡ್ತಾ ಇರ್ತಾಳೆ. ಸೊ ಸ್ನಾನಕ್ಕೆ ಮುಂಚೆನೇ 1 ಅವರ್ ಹಚ್ಬೇಕಿತ್ತು, ಬಟ್ ಹಚ್ಚಿಸ್ಕೊಂಡಿಲ್ಲ. ಹಾಗಾಗಿ ಈಗ ಹಚ್ಚುತ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಅವಳಿಗೆ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರಿಗೆ ಇದು ರೋಸ್ ಪೆಟಲ್ಸ್ ಹಾಕಿದ್ದೀನಿ. ಸೊ ಅದರಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡಿದ್ಲು. ಅಮ್ಮ ಚೆನ್ನಾಗೈತೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ಸ್ನಾನ ಆದಮೇಲೆ ಈಗ ದೇವ್ರ ಮನೆಗೆ ಬಂದು ಅಡ್ಡ ಬೀಳ್ತಾ ಇದ್ದಾಳೆ. ಸೊ ಫಸ್ಟು ಸ್ನಾನ ಆದ ತಕ್ಷಣ ಯಾರು ಹೇಳೋದು ಬೇಡ, ಕೇಳೋದು ಬೇಡ. ಫಸ್ಟು ಅವಳೇ ದೇವ್ರಿಗೆ ಹಿಂಗೆ ಕೈ ಮುಕ್ಕೊಂಡು ಕೂತ್ಕೊತಾಳೆ. ಸೊ ಏನು ಬೇಡ್ತಾ ಇದ್ದಾಳೆ ನೀವೇ ಕೇಳುವಂತೆ ಬನ್ನಿರಿ. ಸರಿ, ಇವಾಗ ರೆಡಿ ಆಗೋಣ. ಬಾಪ ಸಾಕು. ಹಾಯ್ ಪಪ್ಪು, ರೆಡಿನಾ ಸ್ಕೂಲ್ಗೆ ಹೋಗೋದಕ್ಕೆ? ಪಾಪು ಇವತ್ತು ಅಂಗನವಾಡಿಗೆ ಹೋಗ್ತಿದ್ದಾಳೆ ಗೈಸ್, ಅಲ್ವಾ ಪಾಪು? ಹೋಗ್ಬೇಕು ಇವತ್ತು. ನಿಮ್ಮ ಫ್ರೆಂಡ್ಸಿಗೆಲ್ಲ ಸ್ವೀಟ್ ಹಂಚಲ್ಲ? ನಿಮ್ಮ ಫ್ರೆಂಡ್ಸ್ಗೆಲ್ಲ ಸ್ವೀಟ್ ಹಂಚ್ತೀಯ ತಾನೇ? ಹಾಯ್ ಮಾಡು ಎಲ್ರಿಗೂ.
ಊಟದ ಟೈಮ್ ಅಲ್ಲ, ತಿಂಡಿ ಟೈಮು. ತಿಂಡಿ ಆಯ್ತಾ? ನಮಸ್ತೆ ಮಾಡಲ್ರಿಗೂ. ಎರಡು ಕೈಯಲ್ಲಿ ಮಾಡೋ. ತಿಂಡಿ ಎಲ್ಲ ಆಯಿತು. ಕ್ಯಾರೆಟ್ ಹಾಕ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ಸ್ವೀಟ್ ಮಾಡಿದ್ದೀನಿ. ಅವಳಿಗೆ ಶಾವಿಗೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಮಾಡಿರೋ ಅಂಥದ್ದು. ಆ್ಯಂಡ್ ಈ ಕಡೆ ಶಾವಿಗೆ ಬಾತ್ ಥರ ಮಾಡಿದ್ದೀನಿ, ಅಂದರೆ ಉಪ್ಪಿಟ್ಟು ಥರ ಬಟಾಣಿ ಕ್ಯಾರೆಟ್ ಎಲ್ಲ ಹಾಕಿ ಮಾಡಿರೋ ಅಂಥದ್ದು ಅವಳಿಗೋಸ್ಕರ. ಸೊ ಇದು ಪಾಪುಗೋಸ್ಕರ. ಇವಾಗ ಪಾಪು ತಿನ್ಕೊಂಡು ಅಂಗನವಾಡಿಗೆ ಹೋಗ್ತಾಳೆ. ಅಲ್ಲಪ್ಪ ಪಾಪು, ಇಲ್ಲಿ ನೋಡು, ಬಿಡು ಸಾಕು. ಅವಳಿಗೂ ಕ್ಯಾರೆಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಕಟ್ ಮಾಡ್ಕೊಡ್ತೀನಿ ಬಿಡಿಲಿ. ಸಾಯಂಕಾಲ ಬರ್ತೀಯಾ? ಸರಿಯಪ್ಪ ಆಯಿತು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಇರು, ತಿಂಡಿ ತಿನ್ನುವಂತೆ ಬಾ. ತಿಂಡಿ ತಿಂದು ಇವತ್ತು ತಿಂಡಿ ತಿನ್ಬೇಕಪ್ಪ, ಹಂಗೆ ಹೋಗ್ಬಾರ್ದು. ಬಾ ಬೇಗ ಬಾ. ಗೈಸ್ ಇವಾಗ ಪಾಪುಗೆ ತಿನ್ಸೋಣ. ಬಾಮ್ಮ, ಇದಿಷ್ಟು ತಿನ್ಬಿಡು ಸಾಕು, ಆಯಿತಾ? ಬಾ ಬೇಗ ಪಾಪು, ಕಣ್ಮುಚ್ಚು. ಸರ್ಪ್ರೈಸ್ ನಿನ್ನ ಫ್ರೆಂಡ್ಸಿಗೆ ಕೊಡೋಕಿದು, ಆಯಿತಾ? ಏನಪ್ಪ, ನಿನ್ನ ಫ್ರೆಂಡ್ಸಿಗೆ ಎಲ್ರಿಗೂ ಕೊಡಬೇಕು, ಆಯಿತಾ? ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಕೊಡಬೇಕು, ಆಯಿತಾ? ಬಾಯ್ ಮಾಡು ಅಜ್ಜಿಗೆ. ಕೊಡು, ಹಿಡ್ಕೊಂತೀನಿ ಕೊಡು. ಬಾಯ್ ಮಾಡು ಅಜ್ಜಿಗೆ. ಬಾ. ಕೊಡು, ಹಿಡ್ಕೊಂತೀನಿ. ಮಿಸ್ಸಿಗೆ ಕೊಡು ಅಂದ್ರೆ ನಮ್ಮ ಅಜ್ಜಿಗೆ ಕೊಡ್ತೀನಿ ಅಂತಾಳೆ. ಹಂಗೆ ಕೊಡಬೇಕು. ಅವಜ್ಜಿಗೊಂದು ಕೊಡು. ಇವ ಆಂಟಿಗೊಂದು ಕೊಡು. ಆಂಟಿಗೆ ಹಾಂ, ಅಲ್ಲಿಂದ ಕೊಟ್ಕೊಂಬ. ಅಲ್ಲಿಂದ ಕೊಟ್ಟು ನೀನು ಕುತ್ಕೋ ಬಾರಮ್ಮ. ನೀನು ಕುತ್ಕೋ ಬಾ. ಕೊಡು. ಓಕೆ ಗೈಸ್, ಪಾಪನ ಅಂಗನವಾಡಿಗೆ ಬಿಟ್ಬಿಟ್ಟು ನಾನು ಸ್ವಲ್ಪ ಮಾರ್ಕೆಟಿಗೆ ಬಂದೆ. ಸ್ವಲ್ಪ ತರಕಾರಿ ಅದು ಇದು ಬೇಕಿತ್ತು, ಸೊ ತಗೊಳ್ಳೋಣ ಅಂತ ಹೇಳಿ ಬಂದೆ. ಆ್ಯಂಡ್ ಸ್ವಲ್ಪ ಹಾಗೆ ಬಾಳೆಹಣ್ಣು ಬೇಕಿತ್ತು, ಹಾಗೆ ಬಾಳೆಹಣ್ಣು ತಗೊಂಡು ಈಗ ಹೊರಡೋ ಅಂಥದ್ದು. ನಮ್ಮ ಮನೆಯವರಿದ್ದರೆ ನನಗೆ ಹೊರಗಡೆ ಬರೋದಕ್ಕೆ ನನಗೆ ಖುಷಿಯಾಗುತ್ತೆ. ಒಬ್ಬಳೇ ಬಂದು ತಗೋಬೇಕು ಅಂದರೆ ಒಂಥರ ಹಿಂಸೆ. ಹಾಗೆ ಸ್ವಲ್ಪ ಪಾಪುಗೆ ಹೇರ್ ಬೆಂಡ್ಸ್ ಬೇಕಿತ್ತು, ತಗೊಂಡು ಮನೆಗೆ ಬಂದೆ. ಗೈಸ್, ಬಿರಿಯಾನಿ ಮಾಡೋದಕ್ಕೆ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ನಮ್ಮ ಅಕ್ಕ ಬಂದು ಈಗ ಬಿರಿಯಾನಿ ಮಾಡ್ತಾಳೆ. ಸೊ ನಾನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನನಗೆ ಜಾಸ್ತಿ ಜನಕ್ಕೆ ಬಿರಿಯಾನಿ ಮಾಡೋದಕ್ಕೆ ಬರೋಲ್ಲ, ಸೊ ಹಾಗಾಗಿ ಈಗ ಬಂದು ಬಿರಿಯಾನಿ ಮಾಡ್ತಾಳೆ. ಸೊ ಆದಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ಸೊ ನೋಡುವ ಹೇಗೆ ಹೋಗುತ್ತೆ ಲಾಗು ಅಂತ, ಕೊನೆವರೆಗೂ ನೋಡಿ. ಗೈಸ್, ಮಸಾಲೆ ಎಲ್ಲ ರುಬ್ಬಿದ್ದಾಯಿತು. ಗೈಸ್, ಇವತ್ತಿನ ಶೆಫ್ ಬಂದು ಇವರೇ ಗೈಸ್, ವಿಜಯಲಕ್ಷ್ಮಿ ಮೇಕವರ್. ಇವ್ರು ಮಾಡೋ ಬಿರಿಯಾನಿ ಸಖತ್ತಾಗಿರುತ್ತೆ. ಇವತ್ತು ಟೇಸ್ಟ್ ಯಾರ್ಯಾರು ಮಾಡ್ತಾರೋ ಅವ್ರ ಹತ್ರ ಎಲ್ಲ ರಿವ್ಯೂ ತಗೊಳ್ತೀನಿ ರೀ. ಮಸಾಲೆ ಎಲ್ಲ ರುಬ್ಬಿದ್ದಾಯ್ತು. ಪಾಪು ಬಾಯ್ಲಿ. ಹಾಂ, ಸ್ಮೆಲ್ ಬರ್ತಾ ಇದೆ. ತೋರಿಸು ಅವ್ರಿಗೆ. ಪಾಪು ಡ್ರೆಸ್ ತೋರಿಸು. ಇಲ್ಲಿ
ಓಕೆ ಗೈಸ್, ಸಂಜೆ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಸೊ ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನಮ್ಮ ಮನೆಯವರು ಬರೋದಕ್ಕಾಗಲಿಲ್ಲ. ಸೊ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಅಂದರೆ ಗಾಡಿ ಸ್ವಲ್ಪ ಏನಂತಾರೆ, ಟಚ್ ಆಗಿಬಿಟ್ಟಿತ್ತು ಬೇರೆ ಗಾಡಿಗೆ. ಸೊ ಹಾಗಾಗಿ ಅವರು ದೂರ ಇದ್ದರೂ ಬರೋದಕ್ಕಾಗಲಿಲ್ಲ. ನನಗಾಗಲೇ ಮಾಡೋ ಮೂಡು ಕೂಡ ಇರಲಿಲ್ಲ ಬರ್ಡೇ. ಸೊ ನಮ್ಮ ಮನೆಯವರು, ಅವಳು ಬೇಜಾರಾಗ್ತಾಳೆ ಪಾಪುನು. ಅವಳಿಗೆ 2 ದಿನದಿಂದ ನೀನು ಬರ್ಡೇ ಅಂತ ಹೇಳಿದ್ವಿ. ಸೊ ಅವಳಿಗೂ ಇದು ಮಾಡೋದು ಬೇಡ, ನೀನು ಕೇಕ್ ಕಟ್ ಮಾಡಿಸು, ನಾನು ಬೇಕಾದ್ರೆ ನಾಳೆ ಬಂದು ಕೇಕ್ ಕಟ್ ಮಾಡಿಸ್ತೀನಿ ಮತ್ತೆ ಅಂತ ಅಂದರು. ಸೊ ಹಾಗಾಗಿ ಜಾಸ್ತಿ ಆ ಬೇಜಾರದಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಕೂಡ ತೆಗಿಯೋದಕ್ಕಾಗಲಿಲ್ಲ. ಆ್ಯಂಡ್ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಸೊ ತುಂಬ ಹೋಪ್ ಇಟ್ಕೊಂಡಿದ್ದೆ ಬರ್ತಾರೆ ನಮ್ಮ ಮನೆಯವ್ರದ್ದು ಪಾಪು ಬರ್ಡೇಗೆ ಅಂತ. ಬಟ್ ಅವ್ರು ಬರೋದಕ್ಕಾಗಲಿಲ್ಲ. ಸೊ ನಾವೇ ಹೋಗಿ ಒಂದು ಕೇಕ್ ಕಟ್ ಮಾಡಿಸ್ಕೊಳ್ಳೋಣ ಅಂತೇಳಿ ಕೇಕ್ ಕಟ್ ಮಾಡಿದ್ವು. ಸೊ ಎಲ್ಲರೂ ನಮ್ಮ ಮನೆಯವರು, ನಮ್ಮ ಮನೆ ಫ್ರೆಂಡ್ಸು ಎಲ್ಲರೂ ಬರ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಅಡುಗೆ ಮಾಡಿದ್ವಿ. ಬಟ್ ಈ ಕಡೆ ಅವರು ಬರಲಿಲ್ಲ, ಫ್ರೆಂಡ್ಸು ಯಾರು ಕೂಡ ಬರಲಿಲ್ಲ. ಊಟ ಕೂಡ ತುಂಬ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಬಟ್ ಏನು ಮಾಡೋದಕ್ಕಾಗಲ್ಲ ಸಿಚುವೇಶನ್ನು. ಆ್ಯಂಡ್ ಎಲ್ಲರೂ ನಮ್ಮ ಅಣ್ಣರು ಮತ್ತು ನಮ್ಮ ಅಕ್ಕರು ಎಲ್ಲರೂ ಹೋಗಿ ಕೇಕ್ ಕಟ್ ಮಾಡಿಕೊಂಡು ಮನೆಗೆ ಬಂದು ಎಲ್ಲರೂ ಊಟ ಮಾಡಿದ್ವಿ. ಸೊ ತುಂಬ ಬೇಜಾರಾಯಿತು, ಅವರು ಇರಬೇಕಿತ್ತು. ಬಟ್ ಏನು ಮಾಡೋದು, ಸಿಚುವೇಶನ್ ಆಗಿತ್ತು. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸೊ ಪಾಪು ಭಾರಿ ಹಠ ಮಾಡ್ತಾಯಿದ್ಲು. ಆ್ಯಂಡ್ ನನಗೆ ಒಬ್ಬಳಿಗೆ ಮೇಂಟೈನ್ ಮಾಡೋದಕ್ಕೆ ಸಖತ್ತು ಕಷ್ಟ ಆಯಿತು. ಅವರಪ್ಪಾಜಿ ಇದ್ದಿದ್ರೆ ಹೆಂಗೋ ಮೇಂಟೈನ್ ಆಗ್ತಾಯಿತ್ತು. ಸೊ ಅವರಪ್ಪ ಇಲ್ದಿದ್ದಕ್ಕೆ ನಾನೊಬ್ಬಳೇ ಮೇಂಟೈನ್ ಮಾಡೋದಕ್ಕಾಯಿತು. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಬಂದಾದಮೇಲೆ ಎಲ್ಲರೂ ಊಟ ಮಾಡಿಕೊಂಡು ಸೊ ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಚೆನ್ನಾಯ್ತಾ ಪಾಪ? ಚೆನ್ನಾಯ್ತಾ? ಓಕೆ ಗೈಸ್, ಈಗ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ಬಿರಿಯಾನಿ ಮಾತ್ರ ಮಸ್ತಿದೆ, ತುಂಬ ಚೆನ್ನಾಗಿ ಮಾಡ್ತಾರೆ ವಿಜಯಕ್ಕ. ಅದಕ್ಕಾಗಿ ವಿಜಯಕ್ಕನ ಹತ್ರನೇ ಮಾಡಿಸಿದ್ದು. ತುಂಬ ಜಾಸ್ತಿ ಕ್ವಾಂಟಿಟಿಯಲ್ಲೇ ಬಿರಿಯಾನಿ ಮಾಡಿದ್ವಿ. ಬಟ್ ಯಾರು ನಮ್ಮ ಮನೆಯವರು, ನಮ್ಮ ಮನೆಯವ್ರ ಫ್ರೆಂಡ್ಸ್ ಕೂಡ ಅವರು ಬರೋದಕ್ಕಾಗಲಿಲ್ಲ. ಇಟ್ಸ್ ಓಕೆ. ಸೊ ಈಗ ನಾವು ಫೈನಲಿ ಲಾಸ್ಟಲ್ಲಿ ನಾವು ಊಟಕ್ಕೆ ಕೂತಿದ್ದೀವಿ. ಆ್ಯಂಡ್ ಇವಾಗ ಸ್ವಲ್ಪ ಜನ ಊಟಕ್ಕೆ ಬರೋರು ಇದ್ದಾರೆ. ಅವ್ರು ಬಂದಮೇಲೆ ಊಟಕ್ಕೆ ಕೊಡಬೇಕು. ಆ್ಯಂಡ್ ಇಲ್ಲಿ ಸ್ವಲ್ಪ ಜನ ಈ ರೋಡ್ ಪಕ್ಕ ಇರ್ತಾರಲ್ವ ಶೆಡ್ ಹಾಕ್ಕೊಂಡು, ಸೊ ಅವ್ರಿಗೊಂದು ಸ್ವಲ್ಪ ಊಟ ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಹೋಗ್ಬಿಟ್ಟು ನನ್ನ ತಮ್ಮನ ಕೈಯಲ್ಲಿ ಕಳಿಸ್ಬೇಕು ಊಟನ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.